ಪ್ರೈಸ್ ಲಾರ್ಡ್. ಶುಭ ಮುಂಚಾನೆ. ಕರ್ತನಾಗಿರುವ ಯೇಸು ಕ್ರಿಸ್ತನ ನಾಮದಲ್ಲಿ ನಮ್ಮೆಲ್ಲ ಸಹೋದರ ಸಹೋದರಿಯನ್ನ ವಂದಿಸ್ತೇವೆ. ಈ ದಿನದ ವಾಕ್ಯ ಭಾಗವನ್ನ ನೋಡೋಣ. ದಾವೀದನ ಕುಮಾರನೇ ನನ್ನನ್ನ ಕರುಣಿಸು ಎಂಬುದಾಗಿ ನಾವು ಈ ದಿನದ ವಾಕ್ಯ ಭಾಗವನ್ನ ನಾವು ಧ್ಯಾನಿಸೋಣ. ನೋಡುವುದಾದರೆ ಈ ರೀತಿಯಾಗಿ ಕೂಗಿಕೊಳ್ಳುವುದು ಯಾರೆಂಬುದಾಗಿ ನಾವು ಸತ್ಯವೇದವನ್ನ ಗಮನಿಸಿ ನೋಡುವುದಾದರೆ, ಒಂದು ದಿನ ಕುರುಡನಾದ ಬಾರ್ತಿಮಾಯನು ತನ್ನ ಸಮೀಪಕ್ಕೆ ಯೇಸು ಸ್ವಾಮಿ ಬರುವುದನ್ನು ತಿಳಿದುಕೊಂಡು ಆತನು ಸಮೀಪಕ್ಕೆ ಬಂದ ಸಮಯದಲ್ಲಿ ಅವನನ್ನು ಬಿಟ್ಟು ಬಿಡದೆ ಆತನನ್ನು ಕೂಗಿಕೊಳ್ತಾ ಇದ್ದಾರೆ. ಅನೇಕರು ಅವನನ್ನು ಗದರಿಸಿದ್ರು, ಕೂಗಬೇಡ ಎಂದು ಹೇಳಿದರು. ಆದರೂ ಅವನು ಅದನ್ನು ಲಕ್ಷ್ಯ ಮಾಡದೆ ಏನೆಂದು ಕೂಗ್ತಾ ಇದ್ದಾನೆಂದರೆ, ದಾವೀದನ ಕುಮಾರನೇ ನನ್ನನ್ನು ಕರುಣಿಸು ಎಂದು ಇನ್ನೂ ಹೆಚ್ಚಾಗಿ ಕೂಗುವುದನ್ನು ನೋಡ್ತೇವೆ. ದೇವರನ್ನು ಅವನು ಹುಡುಕಿದ್ದರಿಂದ ಆತನು ದೃಷ್ಟಿಯನ್ನು ಪಡೆದುಕೊಳ್ಳುವುದನ್ನು ಕಾಣಲ್ಪಡ್ತೇವೆ. ಯೆಶಾಯನ ಪ್ರವಾದನೆ ಗ್ರಂಥ 55ನೇ ಅಧ್ಯಾಯ 6ನೇ ವಚನದಲ್ಲಿ ಹೇಳುವ ಪ್ರಕಾರ, ಕರ್ತನು ಸಿಕ್ಕುವ ಕಾಲದಲ್ಲಿ ಆತನನ್ನು ಆಶ್ರಯಿಸಿರಿ, ಆತನು ಸಮೀಪದಲ್ಲಿರುವಾಗ ಆತನಿಗೆ ಬಿನ್ನಹ ಮಾಡಿರಿ ಎಂಬುದಾಗಿ ವಾಕ್ಯವು ನಮಗೆ ತಿಳಿಸುವಂಥದ್ದಾಗಿದೆ. ಕೆಲವೊಂದು ಸಂದರ್ಭಗಳಲ್ಲಿ ದೇವರು ನಮ್ಮ ಸಮೀಪದಲ್ಲಿ ಬರ್ತಾರೆ ಮತ್ತು ನಮ್ಮ ಸಮೀಪದಲ್ಲಿ ಆತನು ಇದ್ದು ನಮ್ಮನ್ನು ಎಂದಿಗೂ ಕೂಡ ಆತನು ಬಿಟ್ಟು ಹೋಗುವುದಿಲ್ಲ. ಆದರೆ ನಾವು ಆತನ ಸಮೀಪಕ್ಕೆ ಹೋಗ್ತಾ ಇಲ್ಲ, ನಾವು ಆತನ ಸನ್ನಿಧಾನದಲ್ಲಿ ಸಮಯವನ್ನು ಕಳೀತಾ ಇಲ್ಲ. ನೋಡಿ, ದೇವರೆಂದಿಗೂ ನಮ್ಮನ್ನು ಬಿಟ್ಟು ಅಗಲುವುದಿಲ್ಲ. ನಾವೇ ಆತನನ್ನು ಬಿಟ್ಟು, ಆತನ ಸನ್ನಿಧಿಯನ್ನು ಬಿಟ್ಟು ಅಗಲುವವರಾಗಿರ್ತೇವೆ. ಬಾರ್ತಿಮಾಯನು ಯೇಸುಸ್ವಾಮಿ ತನ್ನ ಸಮೀಪಕ್ಕೆ ಬರುವುದನ್ನು ತಿಳಿದುಕೊಂಡು ಆ ಅವಕಾಶವನ್ನು ಅವನು ಬಿಡಬಾರದು ಎಂಬುದಾಗಿ ತಿಳಿದು ಯೇಸು ಕ್ರಿಸ್ತನನ್ನು ಹುಡುಕಿದನು. ನೋಡಿ, ದಾವೀದನ ಕುಮಾರನೇ ನನ್ನನ್ನು ಕರುಣಿಸು. ಅನೇಕರು ಅಲ್ಲಿ ಹೇಳ್ತಾ ಇದ್ದಾರೆ, ಸುಮ್ಮನೆ ಇರು, ಕೂಕ್ಕೊಳ್ಬೇಡ, ನೀನು ಸುಮ್ಮನೆ ಇರೋದು ಎಂಬುದಾಗಿ ಹೇಳ್ತಾ ಇದ್ದಾರೆ. ಆದರೆ ಅವನು ಅದನ್ನು ಲಕ್ಷ್ಯ ಕೊಡಲಿಲ್ಲ. ಅವನ ದೃಷ್ಟಿ ಎಲ್ಲಿತ್ತಂದರೆ ಯೇಸು ಕ್ರಿಸ್ತನ ಮೇಲಿತ್ತು. ಯೇಸು ಕ್ರಿಸ್ತನನ್ನು ಅವನು ಹುಡುಕಿದ ಕಾರಣ ಅವನು ದೃಷ್ಟಿಯನ್ನು ಪಡೆದುಕೊಂಡನು. ಸಹೋದರ ಸಹೋದರಿಯರೇ, ಈ ದಿನದಲ್ಲೂ ನೀವು ಬಾರ್ತಿಮಾಯನ ರೀತಿಯಲ್ಲಿ ಅನೇಕ ವಿಷಯದಲ್ಲಿ ಕಂಗೆಟ್ಟು, ಅನೇಕ ವಿಷಯದಲ್ಲಿ ದಾರಿ ಕಾಣದೆ ಕುರುಡರಾಗಿರಬಹುದು. ಆದರೆ ದೇವರು ನಿಮ್ಮ ಸಮೀಪದಲ್ಲಿದ್ದಾರೆ. ನೀವು ದೇವರನ್ನು ಹುಡುಕಿರಿ. ನಿಮ್ಮ ಸುತ್ತಲಿರುವಂಥವರು, ನಿಮ್ಮ ಕುಟುಂಬದಸ್ಥರು ಹಾಗೂ ನಿಮ್ಮ ಕೆಲಸದ ಸ್ಥಳದಲ್ಲಿ ನೀವು ದೇವರನ್ನು ದೃಷ್ಟಿಸದ ಹಾಗೆ, ದೇವರನ್ನು ಕೂಗದ ಹಾಗೆ ಅನೇಕ ತಡೆಗಳನ್ನು, ಅನೇಕ ಕಾರ್ಯಗಳನ್ನು ನಿಮ್ಮ ಜೀವಿತದಲ್ಲಿ ಹೇಳಬಹುದು. ಆದರೆ ನೀವು ಅವುಗಳನ್ನು ದೃಷ್ಟಿಸಬೇಡಿ, ನೀವು ದೇವರನ್ನು ದೃಷ್ಟಿಸಿರಿ. ಯಾಕೆಂದರೆ ಯೆಶಾಯನು ಹೇಳುವ ಪ್ರಕಾರವಾಗಿ ನೀವು ದೇವರನ್ನು ಆಶ್ರಯಿಸಿಕೊಳ್ಳಬೇಕು. ಕರ್ತನು ಯಾವಾಗ ಸಮೀಪವಾಗಿರುವನೋ ಆತನನ್ನು ಹುಡುಕುವ ಸಮಯ ಯಾವುದು ಎಂಬುದಾಗಿ ನಾವು ನೋಡುವುದಾದರೆ 3 ವಚನ ಈ ರೀತಿಯಾಗಿ ಹೇಳ್ತದೆ. ಧರ್ಮೋಪದೇಶ ಕಾಂಡ 4ನೇ ಅಧ್ಯಾಯ 17ನೇ ವಚನದಲ್ಲಿ, ನಾವು ನಮ್ಮ ದೇವರಿಗೆ ಮೊರೆ ಇಡುವಾಗಲೆಲ್ಲ ಆತನು ಸಮೀಪವಾಗಿಯೇ ಇದ್ದಾನಲ್ಲ. ಮತ್ತು ಇನ್ನೊಂದು ವಾಕ್ಯ ಹೇಳುವ ಪ್ರಕಾರ ಕೀರ್ತನೆಗಳು 34:18, ಮುರಿದ ಮನಸ್ಸುಳ್ಳವರಿಗೆ ಕರ್ತನು ನೆರವಾಗುತ್ತಾನೆ. ಇನ್ನೊಂದು ವಚನವನ್ನು ಓದಿಕೊಳ್ಳೋಣ. ಕೀರ್ತನೆಗಳು 145ನೇ ಕೀರ್ತನೆ 18ನೇ ವಚನದಲ್ಲಿ, ಕರ್ತನಿಗೆ ಮೊರೆಯಿಡುವವರು ಯಥಾರ್ಥವಾಗಿ ಮೊರೆಯಿಡುವುದಾದರೆ ಆತನು ಸಮೀಪವಾಗಿಯೇ ಇದ್ದಾನೆ ಎಂದು ವಾಕ್ಯವು ತಿಳಿಯಪಡಿಸುವಂಥದ್ದಾಗಿದೆ. ಹಾಗಾದರೆ ದೇವರ ಸಮೀಪಕ್ಕೆ ನಾವು ಹೋಗುವಾಗ ದೇವರು ನಮ್ಮ ಸಮೀಪಕ್ಕೆ ಬರುವಾತನಾಗಿದ್ದಾನೆ. ನಮ್ಮ ಕಷ್ಟ ಸಮಯದಲ್ಲಿ, ನಮ್ಮ ದುಃಖ ಸಮಯದಲ್ಲಿ ನಮ್ಮ ಮನುಷ್ಯರನ್ನು ಆಶ್ರಯಿಸಿಕೊಳ್ಳುವುದು ಬೇಡ. ಈ ದಿನದಲ್ಲಿ ಈ ವಾಕ್ಯವನ್ನು ಕೇಳ್ತಾ ಇರುವ ನೀವು ಅನೇಕ ಕಷ್ಟ, ವೇದನೆ ಪರಿಸ್ಥಿತಿಗಳಲ್ಲಿ ಹಾದು ಹೋಗ್ತಾ ಇರಬಹುದು, ದಾರಿ ಕಾಣದೇ ಇರಬಹುದು. ಬಾರ್ತಿಮಾಯನ ರೀತಿಯಲ್ಲಿ ಅನೇಕರು ನಿಮ್ಮನ್ನು ಗದರಿಸ್ತಾ ಇರ್ಬೋದು. ಆದರೆ ಬಾರ್ತಿಮಾಯನು ಕೂಗಿಕೊಂಡ ಹಾಗೆ, ದಾವೀದನ ಕುಮಾರನೇ ನನ್ನನ್ನು ಕರುಣಿಸು ಎಂದು ನೀವು ಪ್ರಾರ್ಥನೆಯಲ್ಲಿ ಕೂಗಿಕೊಳ್ಳುವುದಾದರೆ, ವಾಕ್ಯ ಧರ್ಮೋಪದೇಶ ಕಾಂಡದಲ್ಲಿ ನಮಗೆ ತಿಳಿಯಪಡಿಸ್ತಾ ಇದೆ, ನೀವು ದೇವರಿಗೆ ಮೊರೆ ಇಡುವಾಗ ಆತನು ನಿಮ್ಮ ಸಮೀಪದಲ್ಲಿರ್ತಾನೆ. ದೇವರು ಯಾವಾಗಲೂ ನಮ್ಮ ಸಮೀಪದಲ್ಲಿರ್ತಾರೆ. ಆದರೆ ನಾವು ಆತನ ಸಮೀಪಕ್ಕೆ ಬರಬೇಕು. ಹೇಗೆ ಅಂದರೆ ಪ್ರಾರ್ಥಿಸುವುದರ ಮೂಲಕ. ಎರಡನೇದಾಗಿ ನೋಡುವುದಾದರೆ, ಮುರಿದ ಮನಸ್ಸುಳ್ಳವರಿಗೆ ಆತನು ಹತ್ತಿರವಾಗಿಯೇ ಇದ್ದಾನೆ. ನಿಮ್ಮ ಮುರಿದ ಮನಸ್ಸುಳ್ಳ ಸಂದರ್ಭದಲ್ಲಿ ದೇವರನ್ನು ಆಶ್ರಯಿಸಿರಿ, ದೇವರನ್ನು ಹುಡುಕಿರಿ, ದೇವರಿಗೆ ಬಿನ್ನಹ ಮಾಡಿರಿ. ಆತನು ಸಮೀಪದಲ್ಲಿರುವಾಗ ಆತನಿಗೆ ಬಿನ್ನಹ ಮಾಡಿರಿ. ಆತನು ನಿಮ್ಮನ್ನು ಎಂದಿಗೂ ಬಿಟ್ಟು ಹೋಗೋದಿಲ್ಲ. ನಿಮ್ಮ ಸಮೀಪದಲ್ಲಿರುವ ದೇವರನ್ನು ಹುಡುಕುವುದನ್ನು ಬಿಟ್ಟು ಇಂದು ಅನೇಕರು ಅನೇಕ ವಿಷಯಗಳನ್ನು ಹುಡುಕ್ತಾ ಇದ್ದಾರೆ. ಅನೇಕರು ಮನುಷ್ಯನ ಸಹಾಯಕ್ಕಾಗಿ, ಹಣ ಸಹಾಯಕ್ಕಾಗಿ, ಹಣದ ಸಹಾಯಗಳನ್ನು
ಅವನ್ನ ಆಶ್ರಯಿಸಿಕೊಳ್ತಾ ಇದ್ದಾರೆ, ಮನುಷ್ಯರನ್ನ ಆಶ್ರಯಿಸಿಕೊಳ್ತಾ ಇದ್ದಾರೆ. ಆದರೆ ನಿಮ್ಮ ಸಮೀಪದಲ್ಲಿರುವಂಥ ದೇವರನ್ನು ನೀವು ಹುಡುಕುವುದಾದರೆ ಆತನು ನಿಮ್ಮನ್ನು ಕರುಣಿಸುವಾತನಾಗಿದ್ದಾನೆ. ದೇವರ ಮುಂದೆ ಕೂಗಿಕೊಳ್ಳಿರಿ. ದಾವೀದನ ಕುಮಾರನೇ, ಈ ಸಮಯದಲ್ಲಿ, ಮುಂಜಾನೆ ಸಮಯದಲ್ಲಿ ದಾವೀದನ ಕುಮಾರನೇ ನನ್ನನ್ನು ಕರುಣಿಸು ಎಂಬುದಾಗಿ ನೀವು ಕೇಳುವುದಾದರೆ ದೇವರು ನಿಮ್ಮ ವಿಷಯದಲ್ಲಿ ಇಂದು ಕರುಣಿಸುವಾತನಾಗಿದ್ದಾನೆ. ಯಾವ ವಿಷಯದಲ್ಲಿ ನೀವು ಸೋತು ಹೋಗಿದ್ದೀರಾ, ಬಳಲಿ ಹೋಗಿದ್ದೀರಾ, ಎಲ್ಲರಿಂದ ಕೈ ಬಿಡಲ್ಪಟ್ಟಿರುವುದಾದರೆ ದೇವರನ್ನು ನೀವು ಪ್ರಾರ್ಥಿಸಿರಿ, ದೇವರನ್ನು ಹುಡುಕಿರಿ, ದೇವರಿಗೆ ಮೊರೆ ಇಡಿರಿ, ದೇವರನ್ನು ಆರಾಧಿಸಿರಿ, ಯಥಾರ್ಥವಾಗಿ ಮೊರೆ ಇಡಿರಿ. ಯಾಕೆಂದರೆ ಯಥಾರ್ಥವಾಗಿ ಮೊರೆ ಇಡುವವರಿಗೆ ಆತನು ಹತ್ತಿರವಾಗಿಯೇ ಇದ್ದಾನೆ. ದೇವರು ನಮ್ಮ ಹತ್ತಿರ ಇದ್ದಾನೆ. ಅದಕ್ಕೆ ಯಾಕೋಬನ ಪತ್ರಿಕೆ ಹೇಳ್ತದೆ, ನೀವು ದೇವರ ಸಮೀಪಕ್ಕೆ ಬನ್ನಿರಿ, ಆಗಲಾತನು ನಿಮ್ಮ ಸಮೀಪಕ್ಕೆ ಬರುವನು ಎಂಬುದಾಗಿ ವಾಕ್ಯ ಹೇಳ್ತಾ ಇದೆ. ಯೆಶಾಯನು ಇವರನ್ನು ಆರಾಧಿಸಲು ಆಲಯಕ್ಕೆ ಹೋಗುವಾಗ ಆತನು ದೇವ ದರ್ಶನವನ್ನು ಕಾಣುವುದನ್ನು ನಾವು ನೋಡ್ತೇವೆ. ಆತನು ಉನ್ನತೋನ್ನತ ಸಿಂಹಾಸನದಲ್ಲಿ ಆಸನ ರೂಢನಾಗಿರುವುದನ್ನು ಕಂಡನು ಎಂಬುದಾಗಿ ವಾಕ್ಯ ನಮಗೆ ತಿಳಿಯಪಡಿಸ್ತಾ ಇದೆ. ಕರ್ತನ ಸಮೀಪಕ್ಕೆ ಬಂದಂಥ ಸಮಯದಲ್ಲಿ ಉಪಯೋಗಿಸಿಕೊಂಡ ಯೆಶಾಯನು ಕರ್ತನನ್ನು ಸಮೀಪಿಸಿ ಪಾಪವನ್ನು ಹರಿಕೆ ಮಾಡಿ ಮಹಾಪ್ರವಾದಿಯಾದನೆಂಬುದಾಗಿ ನಾವು ಸತ್ಯವೇದದಲ್ಲಿ ನೋಡ್ತೇವೆ. ಹಾಗಾದರೆ ನೀವು ಕೂಡ ಕರ್ತನನ್ನು ಸಮೀಪಿಸಿ ಈ ದಿನದಲ್ಲಿ ನಿಮ್ಮ ಪಾಪವನ್ನು ಅರಿಕೆ ಮಾಡಿ ದೇವರಲ್ಲಿ ಪ್ರಾರ್ಥನೆ ಮಾಡಿರಿ. ಸಮಸ್ಯೆ ಇದ್ದರೂ ದಾವೀದನ ಕುಮಾರನೇ ನನ್ನನ್ನು ಕರುಣಿಸು ಎಂದು ಕೇಳಿಕೊಳ್ಳಿರಿ. ಆತನು ನಿಮ್ಮ ಸಮೀಪದಲ್ಲಿ ಇದ್ದಾನೆ, ನಿಮ್ಮ ಹತ್ತಿರದಲ್ಲೇ ಇದ್ದಾನೆ. ಆತನು ನಿಮ್ಮನ್ನು ಕರುಣಿಸುವಾತನಾಗಿದ್ದಾನೆ. ನಿಮ್ಮ ಎಲ್ಲ ಕಾರ್ಯದಲ್ಲೂ ಜಯವನ್ನು ಅನುಗ್ರಹಿಸುವಾತನಾಗಿದ್ದಾನೆ. ಪ್ರಾರ್ಥಿಸೋಣವಾ. ಪರಿಶುದ್ಧನಾಗಿರುವ ದೇವರೇ, ಕೊಟ್ಟಂಥ ಸುಂದರವಾದ ದಿನಕ್ಕಾಗಿ, ಸಮಯಕ್ಕಾಗಿ ಸ್ತೋತ್ರ. ವಿಶೇಷವಾಗಿ ವಿಡಿಯೋ ನೋಡ್ತಾ ಇರುವ ಸಹೋದರ ಸಹೋದರಿಯ ಜೀವಿತದಲ್ಲಿ ಈ ವಾಕ್ಯಗಳು ಕಾರ್ಯ ಮಾಡಲಿ. ದಾವೀದನ ಕುಮಾರನೇ ನಾವು ಪ್ರಾರ್ಥಿಸ್ತಾ ಇದ್ದೇವೆ. ಈ ದಿನದಲ್ಲಿ ನಮ್ಮನ್ನು ಕರುಣಿಸಿ ದೇವರೇ, ನಿಮ್ಮ ಸಮೀಪದಲ್ಲಿ ಪರಿಶುದ್ಧಾತ್ಮನೇ ನಾವು ಬೇಡಿಕೊಳ್ಳುವ ಸಕಲ ವಿಷಯದಲ್ಲಿ ಸಹಾಯ ಮಾಡಬೇಕಾಗಿ ಯೇಸುವಿನ ನಾಮದಲ್ಲಿ ಬೇಡಿಕೊಳ್ತೇವೆ ತಂದೆಯೇ, ಆಮೇನ್. ದೇವರೇ ನಿಮ್ಮನ್ನು ಆಶೀರ್ವದಿಸಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಗಾಡ್ ಬ್ಲೆಸ್ ಯು.